ಸೊ ಇನ್ನೊಂದು ತಿಂಗಳಲ್ಲಿ ನೀವು ಏನೇನು ಮಾಡಬೇಕು? ಸೊ ಕೆಲವು ಸ್ಟೂಡೆಂಟ್ಸ್ ಇನ್ನೇನು ಎಕ್ಸಾಮ್ ಸ್ಟಾರ್ಟ್ ಆಯಿತು ಅಂತೇಳಿ ಸ್ಟಾರ್ಟಿಂಗ್ ಅಲ್ಲೇ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂತ್ಕೊಂಡು ಓದ್ತಾ ಇರ್ತಾರೆ. ಆಕ್ಚುಲಿ ದಟ್ ಈಸ್ ಅ ಗುಡ್ ಸೈನ್ ಅಂತ ಹೇಳ್ಬೋದು. ಫಸ್ಟ್ ಏನ್ ಮಾಡಬೇಕು ಟು ಸ್ಕೋರ್ 95+% ಇನ್ ಫಿಸಿಕ್ಸ್? ಸೊ ಫಸ್ಟ್ ನೀವೇನ್ ಮಾಡ್ಬೇಕಂದ್ರೆ ನೋ ಯುವರ್ ಸಿಲೆಬಸ್. ಸೊ ಫಸ್ಟ್ ಒನ್ ನೋಡಿ, ಫಸ್ಟ್ ಲೆವೆಲ್ ಏನಂದ್ರೆ ಸ್ಟಡಿ ಓಲ್, ಯಾವುದೂ ಬಿಡಬೇಡಿ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು PW ಕನ್ನಡ ಕ್ಲಾಸ್ 9th and 10th ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಅಶೋಕ್ ಎಸ್ ಕೆ, ನಾನು ನಿಮ್ಮ ಫಿಸಿಕ್ಸ್ ಟೀಚರ್. ಸ್ಟೂಡೆಂಟ್ಸ್, ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ SSLC ಫೈನಲ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಅಂಡ್ ಕೆಲವು ಸ್ಟೂಡೆಂಟ್ಸ್ ಇರ್ತಾರೆ, ಸರ್ ಫಿಸಿಕ್ಸ್ ಅಲ್ಲಿ ಇಸ್ ಇಟ್ ಪಾಸಿಬಲ್ ಟು ಸ್ಕೋರ್ 95+%? ಎಸ್, ಇಟ್ ಇಸ್ ಪಾಸಿಬಲ್. ಅದು ಹೇಗೆ ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಅ ಟೈಮ್, ಲೆಟ್ಸ್ ಗೆಟ್ ಇನ್ ದ ಟಾಪಿಕ್. The topic is how to score 95% plus in SSLC board examination 2025 related to a physics. Okay, so physics ಅಲ್ಲಿ ನಾವು 95+% ಯಾವ ತರ ತಗೋಬಹುದು ಅನ್ನೋದು ನಿಮಗೆ ತಿಳಿಸ್ಕೊಡ್ತೇನೆ. Okay, so first ನಾವು how to score 95+ score in SSLC board examination 2025. So next ನೋಡಿದ್ರೆ first one motivation and discipline. ಇನ್ನೇನು ಅಪ್ರಾಕ್ಸಿಮೇಟ್ಲಿ ಒಂದು ತಿಂಗಳಿದೆ ಎಕ್ಸಾಮಿನೇಷನ್, ಓಕೆನಾ? ಸೊ ಇನ್ನೊಂದು ತಿಂಗಳಲ್ಲಿ ನೀವು ಏನೇನು ಮಾಡಬೇಕು? ಸೊ ಕೆಲವು ಸ್ಟೂಡೆಂಟ್ಸ್ ಇನ್ನೇನು ಎಕ್ಸಾಮ್ ಸ್ಟಾರ್ಟ್ ಆಯಿತು ಅಂತೇಳಿ ಸ್ಟಾರ್ಟಿಂಗ್ ಅಲ್ಲೇ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂತ್ಕೊಂಡು ಓದ್ತಾ ಇರ್ತಾರೆ. ಆಕ್ಚುಲಿ ದಟ್ ಈಸ್ ಅ ಗುಡ್ ಸೈನ್ ಅಂತ ಹೇಳ್ಬೋದು. ಬಟ್ ಅದು ಕಂಟಿನ್ಯೂ ಮಾಡಲ್ಲ, ಕನ್ಸಿಸ್ಟೆನ್ಸಿ ಇರಲ್ಲ. ಸೊ ಸ್ವಲ್ಪ ದಿನ ಆದ್ಮೇಲೆ ಅದನ್ನ ಸ್ಟಾಪ್ ಮಾಡ್ಬಿಡ್ತಾರೆ. ಸೊ ಬೆಳಗ್ಗೆ ಎದ್ದೇಳೋದು ಇಲ್ಲ, ಎದ್ರೂ ಓದೋದು ಇಲ್ಲ, ಈ ತರ ಆಗ್ಬಿಡತ್ತೆ. ಸೊ ಅಲ್ಲಿ ಏನ್ ಹೇಳ್ತಾನೆ ಅಂದ್ರೆ ಸ್ಟಾರ್ಟಿಂಗ್ 3 days ಏನಿಲ್ಲ, ಜಸ್ಟ್ ಇಟ್ ಇಸ್ ದ ಮೋಟಿವೇಶನ್ ಅಂತ ಹೇಳ್ತೀನಿ. ಯಾಕೆಂದ್ರೆ ಸರ್ ನಮ್ದು ಎಕ್ಸಾಮ್ ಬಂತು, ನಾನು ಓದ್ಲೇಬೇಕು ಅಂತೇಳಿ ಒಂದು 3 days ಏನೋ ಓದ್ಬಿಡ್ತಾರೆ, ಫುಲ್ ಜೋಶಲ್ಲಿ ಓದ್ಬಿಡ್ತಾರೆ. ಅದು ಜಾಸ್ತಿ ದಿನ ಇರಲ್ಲ, ಈ ತರ ಮೋಟಿವೇಶನ್. ಓಕೆ, ಸೊ ಮೋಟಿವೇಶನ್ ಈ ತರ. ಬಟ್ ಕನ್ಸಿಸ್ಟೆನ್ಸಿ ಇರುತ್ತಲ್ಲ, ಸರ್ ನಾನು ಡೇ ಫುಲ್ ಓದಲ್ಲ, ಓದಿದ್ರು ಸಹಿತ ಸರ್ ನಾನು ಬೆಳಗ್ಗೆ ಒಂದು 3 ಗಂಟೆ, ಮಧ್ಯಾಹ್ನ ಒಂದು 1 ಗಂಟೆ, ಮತ್ತೆ ಈವ್ನಿಂಗ್ ಒಂದು 2 ಗಂಟೆ, ನೈಟ್ ಒಂದು 2 ಗಂಟೆ ಓದ್ತೀನಿ ಸರ್ ಅನ್ನೋರು ಇರ್ತಾರೆ, ಮಧ್ಯದಲ್ಲಿ ಬ್ರೇಕ್ ತಗೊಂಡು. ಅವ್ರು ಏನ್ ಮಾಡ್ತಾರೆ, ಥ್ರೂ ಔಟ್ ದ ಜರ್ನಿ ಅಂದ್ರೆ SSLC ಎಕ್ಸಾಮ್ ಮುಗಿಯವರೆಗೆ ಸೇಮ್ ಪ್ರೊಸೀಜರ್ ಫಾಲೋ ಮಾಡ್ತಾರೆ. ಕನ್ಸಿಸ್ಟೆಂಟ್ ಆಗಿ ಪ್ರತಿದಿನ ಇದೇ ತರ ಟೈಮ್ ಟೇಬಲ್ ನ ಅವರು ಓನ್ ಟೈಮ್ ಟೇಬಲ್ ನ ಫಾಲೋ ಮಾಡ್ತಾ ಇರ್ತಾರೆ. ಬೇರೆಯವ್ರದ್ದು ಫಾಲೋ ಮಾಡಲ್ಲ, ಅವ್ರದೇ ಓನ್ ಟೈಮ್ ಟೇಬಲ್ ಹಾಕೊಂತಾರೆ. ಓಕೆ, ಸೊ ಅದ್ರ ಪ್ರಕಾರ ಅವರು ಡೇ ಟು ಡೇ ಏನೇನ್ ಮಾಡಬೇಕು ಎಲ್ಲ ಲಿಸ್ಟ್ ಮಾಡ್ಕೊಂಡು ಓದ್ತಾ ಇರ್ತಾರೆ. ಓಕೆ, ಅದಕ್ಕೆ ನಾ ಹೇಳೋದೇನಂದ್ರೆ ಮೋಟಿವೇಶನ್ ಇಸ್ ಅನ್ರಿಲೇಬಲ್ ಅಂಡ್ ಡಿಸಿಪ್ಲಿನ್ ಅಂಡ್ ಕನ್ಸಿಸ್ಟೆಂಟ್ ಡಿಸಿಪ್ಲಿನ್ propels you towards your goal well beyond initial excitement has waned. ಅಂದ್ರೆ ಇನಿಷಿಯಲ್ ಎಕ್ಸೈಟ್ಮೆಂಟ್ ಹೋದ್ರೂ ಸಹಿತ, ಖಾಲಿ ಆದ್ರೂ ಸಹಿತ ನೀವು ಕನ್ಸಿಸ್ಟೆಂಟ್ ಆಗಿ ಡಿಸಿಪ್ಲಿನ್ ಆಗಿ ವರ್ಕ್ ಮಾಡಿದ್ರೆ ನೀವು ಅನ್ಕೊಂಡಿರೋದು ಸಾಧಿಸ್ತೀರಾ. ಓಕೆ, ಅದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಓಕೆ, ಸೊ ನೆಕ್ಸ್ಟ್ ಒನ್ ನೋಡೋಣ. ದಟ್ ಈಸ್ ದ ಟೈಮ್ ಟೇಬಲ್, ಫೈನಲ್ ಟೈಮ್ ಟೇಬಲ್ ಆಫ್ SSLC ಬೋರ್ಡ್ ಎಕ್ಸಾಮಿನೇಷನ್. ಇಟ್ ಇಸ್ ಸ್ಟಾರ್ಟಿಂಗ್ ಫ್ರಮ್ ಓಕೆ, ಸೊ 21st March. ಈ 21st March ಅಲ್ಲ ಇಂದ ಸ್ಟಾರ್ಟ್ ಆಗಿ ನಿಮಗೆ ಫೈನಲಿ ನಿಮಗೆ 4th April ವರೆಗೆ ನಡೀತದೆ. ದಟ್ ಈಸ್ ದ ಥರ್ಡ್ ಲ್ಯಾಂಗ್ವೇಜ್ ಲಾಸ್ಟ್ ಸಬ್ಜೆಕ್ಟ್ ಆಗಿರುತ್ತೆ. ಅಂಡ್ 21st March ಇಂದ ಯಾವ ಸಬ್ಜೆಕ್ಟ್ ಇಂದ ಸ್ಟಾರ್ಟ್ ಆಗುತ್ತೆ, ಅಂಡ್ ವಾಟ್ ಇಸ್ ದ ಸಬ್ಜೆಕ್ಟ್, ಅಂಡ್ ವಾಟ್ ಇಸ್ ದ ಡೇ, ವಾಟ್ ಇಸ್ ದ ಡ್ಯೂರೇಷನ್ ಆಫ್ ಅ ಟೈಮ್, ಅಂಡ್ ವಾಟ್ ಆರ್ ದ ಟೋಟಲ್ ಮಾರ್ಕ್ಸ್ ಅಂತ ನೋಡ್ತಾ ಹೋದ್ರೆ ಟೈಮ್ ಟೇಬಲ್ ಇಟ್ ಇಸ್ ಗಿವನ್ ಬೈ SSLC ಬೋರ್ಡ್. ಓಕೆ, ಸೊ ಫಸ್ಟ್ ಡೇಟ್ ಅಂಡ್ ಡೇ. ಸೊ 21st March ದಟ್ ಇಸ್ ದಟ್ ಫ್ರೈಡೆ, ಫಸ್ಟ್ ಲ್ಯಾಂಗ್ವೇಜ್ ಇದೆ. ಓಕೆ, ಸೊ ಫಸ್ಟ್ ಲ್ಯಾಂಗ್ವೇಜ್ ನೀವು ನೋಡ್ಕೋಬಹುದು. ಕೆಲವು ಸ್ಟೂಡೆಂಟ್ಸ್ಗೆ ಕನ್ನಡ ಸಬ್ಜೆಕ್ಟ್ ಇರುತ್ತೆ, ಕೆಲವು ಸ್ಟೂಡೆಂಟ್ಸ್ಗೆ ಹಿಂದಿ ಸಬ್ಜೆಕ್ಟ್ ಇರುತ್ತೆ, ಕೆಲವು ಸ್ಟೂಡೆಂಟ್ಸ್ಗೆ ಇಂಗ್ಲಿಷ್, ಬೇಸ್ಡ್ ಆನ್ ದೇರ್ ಚಾಯ್ಸಸ್. ಓಕೆ, ಅಂಡ್ ಕೋಡ್ ಸಬ್ಜೆಕ್ಟ್ ಕೋಡ್ ಸಹಿತ ನೋಡಬಹುದು. ಅಂಡ್ ಟೈಮಿಂಗ್ ಬಂದ್ಬಿಟ್ಟು ಎಲ್ಲದಕ್ಕೂ ಇಟ್ ಇಸ್ ಸ್ಟಾರ್ಟಿಂಗ್ ಫ್ರಮ್ 10 AM ಓನ್ಲಿ. ಅಂಡ್ ಕೆಲವು ಸಬ್ಜೆಕ್ಟ್ಗಳಿಗೆ, ಕೋರ್ ಸಬ್ಜೆಕ್ಟ್ಗಳಿಗೆ ನಮಗೆ 3.5 hours ಇರುತ್ತೆ, ಕೆಲವು ಸಬ್ಜೆಕ್ಟ್ಗಳಿಗೆ 3 hours ಇರುತ್ತೆ. ಓಕೆ, ಅದು ಯಾವ ಸಬ್ಜೆಕ್ಟ್ ಅಂತ ನೋಡೋಣ. ಐ ಥಿಂಕ್ ಸೆಕೆಂಡ್ ಅಂಡ್ ಥರ್ಡ್ ಲ್ಯಾಂಗ್ವೇಜ್ಗೆ 3 hours ಇರುತ್ತೆ, ನೋಡೋಣ ಅದನ್ನು ಸಹಿತ ಕ್ಲಾರಿಟಿಗೋಸ್ಕರ. ಅಂಡ್ ಟೈಮ್ ಇಟ್ ಇಸ್ ಸ್ಟಾರ್ಟಿಂಗ್ ಫ್ರಮ್ ಫಸ್ಟ್ ಲ್ಯಾಂಗ್ವೇಜ್ಗೆ 10 ಇಂದ ಸ್ಟಾರ್ಟ್ ಆಗಿ 1:15ಗೆ ಮುಗಿಯುತ್ತೆ, ಅಂದ್ರೆ 3 hours 15 minutes. ಈ 15 minutes ಏನ್ ಮಾಡ್ತಾರೆ, ಕ್ವಶನ್ ಪೇಪರ್ ನ ಓದಕ್ಕೆ ನಿಮಗೆ ಟೈಮ್ ಕೊಡ್ತಾರೆ, ಅಂಡ್ 3 hours ಟು ರೈಟ್ ಯುವರ್ ಎಕ್ಸಾಮಿನೇಷನ್. ಓಕೆ, ಫಸ್ಟ್ ಪಾಯಿಂಟ್. ಸೊ ಇಲ್ಲಿ ಟೋಟಲ್ ಮಾರ್ಕ್ಸ್ ಆಫ್ ಫಸ್ಟ್ ಲ್ಯಾಂಗ್ವೇಜ್ ದಟ್ ಈಸ್ 100, ಅಂಡ್ ಮಿಕ್ಕಿದ್ದು ಚೇಂಜ್ ಮಾಡ್ತಾ ಹೋಗ್ತೀವಿ. ಓಕೆನಾ? ಸೊ ನೆಕ್ಸ್ಟ್ 24th March ಇಂದ ನೋಡಿದ್ರೆ ಕೋರ್ ಸಬ್ಜೆಕ್ಟ್. ಓಕೆ, ಸೊ ಕೋರ್ ಸಬ್ಜೆಕ್ಟ್ ದಟ್ ಈಸ್ ಮ್ಯಾಥಮೆಟಿಕ್ಸ್. ಸಬ್ಜೆಕ್ಟ್ ಕೋಡ್ ನೋಡಿದ್ರೆ ನಿಮಗೆ 81, and time it is starting from 10 AM and ending with 1:15. So same timings ಇದೆ. So 3 hours 15 minutes. ಇದಕ್ಕೆ 80 marks. And 26th March ಗೆ ಸೆಕೆಂಡ್ ಲ್ಯಾಂಗ್ವೇಜ್ ದಟ್ ಈಸ್ ಇಂಗ್ಲಿಷ್ ಆರ್ ಕನ್ನಡ, ಅಂಡ್ ಸಬ್ಜೆಕ್ಟ್ ಕೋಡ್ ನೋಡಬಹುದು ದಟ್ ಈಸ್ 31, 33, ಅಂಡ್ ಇಟ್ ಈಸ್ ಟೈಮಿಂಗ್ ನೋಡಿದ್ರೆ 10 AM to 1 PM. ಅಂದ್ರೆ ಇದಕ್ಕೆ ಸೆಕೆಂಡ್ ಲ್ಯಾಂಗ್ವೇಜ್ ಅಂಡ್ ಥರ್ಡ್ ಲ್ಯಾಂಗ್ವೇಜ್. ಸೊ 3 hours ಮಾತ್ರ ಇದೆ. ಓಕೆನಾ? ಸೊ ಸೆಕೆಂಡ್ ಲ್ಯಾಂಗ್ವೇಜ್ ಅಂಡ್ ಥರ್ಡ್ ಲ್ಯಾಂಗ್ವೇಜ್ ಮಾತ್ರ ನಿಮಗೆ 3 hours ಇದೆ, ಮಿಕ್ಕಿದ್ದಕ್ಕೆಲ್ಲ 3 hours 15 minutes ಇದೆ. ಓಕೆ, ಸೊ ಅದಾದ್ಮೇಲೆ ನಿಮಗೆ 29th March ಗೆ ಕೋರ್ ಸಬ್ಜೆಕ್ಟ್ ದಟ್ ಈಸ್ ದ ಸೋಷಿಯಲ್ ಸೈನ್ಸ್.
ಸಬ್ಜೆಕ್ಟ್ ಕೋಡ್ 85 and it is starting from 10 AM and ending with 1:15 PM ಗೆ ಕಂಪ್ಲೀಟ್ ಆಗುತ್ತೆ. ಅಂಡ್ ಇದಕ್ಕೂ ಸಹಿತ 3 hour 15 minutes ಇರುತ್ತೆ. ಅಂಡ್ ಇದು 80 marks ಗೆ ಪೇಪರ್ ಆಗಿರುತ್ತೆ. ಓಕೆ, ಸೊ ಎಕ್ಸೆಪ್ಟ್ ದ ಲ್ಯಾಂಗ್ವೇಜ್, ಓಕೆ, ಫಸ್ಟ್ ಲ್ಯಾಂಗ್ವೇಜ್ ಮಿಕ್ಕಿದೆಲ್ಲ ನಿಮಗೆ 80 marks ಇರುತ್ತೆ. ಅಂಡ್ ದ ನೆಕ್ಸ್ಟ್ ಒನ್ ಮೇನ್ ಸಬ್ಜೆಕ್ಟ್ ದಟ್ ಇಸ್ ಅ ಕೋರ್ ಸಬ್ಜೆಕ್ಟ್ ದಟ್ ಈಸ್ ಸೈನ್ಸ್. ಏಪ್ರಿಲ್ 2 ಇದೆ, ಓಕೆನಾ? ಏಪ್ರಿಲ್ 2 ದಟ್ ಈಸ್ ಆನ್ ವೆನ್ಸ್ಡೇ. ಅಂಡ್ ಸಬ್ಜೆಕ್ಟ್ ಕೋಡ್ 83 and it is starting from 10 AM ending with 1:15 PM. ಅಂಡ್ ಇದಕ್ಕೂ ಸಹಿತ 3 hours 15 minutes ಇರುತ್ತೆ. ಅಂಡ್ ಟೋಟಲ್ ಮಾರ್ಕ್ಸ್ 80 marks ಇರುತ್ತೆ. ಅಂಡ್ ದ ಲಾಸ್ಟ್ ಸಬ್ಜೆಕ್ಟ್ ದಟ್ ಇಸ್ ದ ಥರ್ಡ್ ಲ್ಯಾಂಗ್ವೇಜ್ ದಟ್ ಇಸ್ 4th April ಅಲ್ಲಿ ಇರುತ್ತೆ. ಥರ್ಡ್ ಲ್ಯಾಂಗ್ವೇಜ್, ಓಕೆ, 61, 62, 63 ಆರ್ ದ ಸಬ್ಜೆಕ್ಟ್ ಕೋಡ್ಸ್. ಅಂಡ್ ಇದಕ್ಕೂ ಸಹಿತ 3 hours ಇರುತ್ತೆ. ಅಂಡ್ ಟೋಟಲ್ ಆಗಿ 8 marks ಇರುತ್ತೆ. ಅಂಡ್ ದಿಸ್ ಇಸ್ ಆಲ್ ಅಬೌಟ್ ಅ ಪೇಪರ್ ಅಂಡ್ ಟೈಮ್ ಟೇಬಲ್. ಸಾರಿ, ಟೈಮ್ ಟೇಬಲ್ ಬಗ್ಗೆ ಆಯ್ತು. ಓಕೆ, ಸೊ ನೆಕ್ಸ್ಟ್ ಒನ್ ನೋಡೋಣ. ನೋ ಯುವರ್ ಸಿಲೆಬಸ್. ಓಕೆ ಸರ್, ಟೈಮ್ ಟೇಬಲ್ ಸಿಕ್ತು ನಮಗೆ. ಟೈಮ್ ಟೇಬಲ್ ಅಲ್ಲಿ ಗೊತ್ತಾಯ್ತು ಯಾವಾಗ ಸ್ಟಾರ್ಟ್ ಆಗುತ್ತೆ ಯಾವಾಗಿಲ್ಲ ಅಂತ ಗೊತ್ತಾಯ್ತು. ದೆನ್ ಫಸ್ಟ್ ಏನ್ ಮಾಡಬೇಕು ಟು ಸ್ಕೋರ್ 95+% ಇನ್ ಫಿಸಿಕ್ಸ್. ಸೊ ಫಸ್ಟ್ ನೀವೇನ್ ಮಾಡ್ಬೇಕಂದ್ರೆ ನೋ ಯುವರ್ ಸಿಲೆಬಸ್. ನಮ್ಮ SSLC ಬೋರ್ಡ್ ಎಕ್ಸಾಮಿನೇಷನ್ ಕೊಟ್ಟಿರುವ ಪ್ರಕಾರ ನಮ್ಮ ಫಿಸಿಕ್ಸ್ ಅಲ್ಲಿ ಎಷ್ಟು ಚಾಪ್ಟರ್ಸ್ ಇದೆ? ಸೊ ಟೋಟಲ್ ಆಗಿ 4. ಯಾವ್ದು? ಫಸ್ಟ್ ಎಲೆಕ್ಟ್ರಿಸಿಟಿ, ನೆಕ್ಸ್ಟ್ ಒನ್ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಥರ್ಡ್ ಒನ್ ಲೈಟ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್, ಲಾಸ್ಟ್ ಒನ್ ದ ಹ್ಯೂಮನ್ ಐ ಅಂಡ್ ಕಲರ್ಫುಲ್ ವರ್ಲ್ಡ್. ಈ 4 ಚಾಪ್ಟರ್ಸ್ ಇದೆ, ರೈಟಾ? ಸೊ ಸಬ್ಜೆಕ್ಟ್ ಗೊತ್ತಾಯ್ತು, ಸಿಲೆಬಸ್ ಗೊತ್ತಾಯ್ತು ಫಿಸಿಕ್ಸ್ ಅಲ್ಲಿ. ನೆಕ್ಸ್ಟ್ ಏನು ನೀವು ನೋಡ್ಬೋದು, 4 ಚಾಪ್ಟರ್ಸ್ ಇದೆ. ಎಲೆಕ್ಟ್ರಿಸಿಟಿ, ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ನೆಕ್ಸ್ಟ್ ಒನ್ ಲೈಟ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್, ದ ಫೋರ್ತ್ ಒನ್ ದ ಹ್ಯೂಮನ್ ಐ ಅಂಡ್ ಕಲರ್ಫುಲ್ ವರ್ಲ್ಡ್. ಸೊ ನೆಕ್ಸ್ಟ್ ಏನ್ ಮಾಡಬೇಕು? ಅಕಾರ್ಡಿಂಗ್ ಟು ದ ಫಿಸಿಕ್ಸ್ ಕ್ವಶನ್ ಪೇಪರ್ ಪ್ಯಾಟರ್ನ್, ಅಂದ್ರೆ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿರುವುದು, ಅಂದ್ರೆ ಲೇಟೆಸ್ಟ್ ಮಾಡೆಲ್ ಕ್ವಶನ್ ಪೇಪರ್ ಗಿವನ್ ಬೈ SSLC ಬೋರ್ಡ್ ಎಕ್ಸಾಮಿನೇಷನ್. ನಾನು 2 ರೆಫರೆನ್ಸ್ ಆಗಿ ತಗೊಂಡಿದ್ದೀನಿ. ಆ 2 ರೆಫರೆನ್ಸ್ ಅಲ್ಲಿ ನೀವು ನೋಡಬಹುದು ಈ ತರ ಡಿವೈಡ್ ಆಗಿದೆ. MCQ ಅಲ್ಲಿ ಫಿಸಿಕ್ಸ್ ಇಂದ 2 ಕ್ವಶನ್ ಬರುತ್ತೆ, 2ಕ್ಕೆ 2 ಆನ್ಸರ್ ಮಾಡಬೇಕು. ಅಂಡ್ ನೆಕ್ಸ್ಟ್ ಒನ್ 1 ಮಾರ್ಕಿಗೆ ಎಷ್ಟು ಕ್ವಶನ್ ಬರುತ್ತೆ? 2 ಬರುತ್ತೆ. ಅದಕ್ಕೂ ಸಹಿತ 2 ಕ್ವಶನ್ ಅಟೆಂಡ್ ಮಾಡಲೇಬೇಕು. ದೇರ್ ಇಸ್ ನೋ ಆಪ್ಷನ್. ಅಂಡ್ ಶಾರ್ಟ್ ಆನ್ಸರ್ ಟೈಪ್ ಕ್ವಶನ್ ಅಲ್ಲಿ ನಿಮಗೆ 3 ಕ್ವಶನ್ಸ್ ಕೊಡ್ತಾರೆ, ಅದರಲ್ಲೂ ಸಹಿತ ನಿಮ್ಗೆ ಯಾವುದು ಆಪ್ಷನ್ಸ್ ಇಲ್ಲ. ಅಂಡ್ ನೆಕ್ಸ್ಟ್ ಒನ್ ಶಾರ್ಟ್ ಆನ್ಸರ್ ಟೈಪ್ ಕ್ವಶನ್ಸ್ ಬರುತ್ತೆ, ಅದು 3 marks 1 ಕ್ವಶನ್. ಅಂಡ್ ಅಲ್ಲಿ 4 ಕ್ವಶನ್ಸ್ ಕೊಟ್ಟಿರ್ತಾರೆ. ಅಂಡ್ ಇದರಲ್ಲಿ ನಿಮಗೆ 1 ಆಪ್ಷನ್ಸ್ ಇರುತ್ತೆ, ಅಂದ್ರೆ 4 ಕ್ವಶನ್ ಕೊಟ್ಟರೆ ನಿಮಗೆ 3 ಮಾತ್ರ ಆನ್ಸರ್ ಮಾಡಬೇಕು. ಓಕೆ, ಅದಕ್ಕೆ 4 ಔಟ್ ಆಫ್ 3 ಆನ್ಸರ್ ಮಾಡಬೇಕು. ಲಾಂಗ್ ಆನ್ಸರ್ ಟೈಪ್ ಕ್ವಶನ್ ದಟ್ ಇಸ್ ದ 4 marks ಕ್ವಶನ್, 3 ಕೊಟ್ಟಿರ್ತಾರೆ, ಅದರಲ್ಲಿ 2 ಮಾಡಬೇಕು. ಅಂದ್ರೆ ನಿಮಗೆ ನಂಬರ್ ಆಫ್ ಅಕಾರ್ಡಿಂಗ್ ಟು ಫಸ್ಟ್ ಪೇಪರ್ ಪ್ರಕಾರ ನಂಬರ್ ಆಫ್ ಕ್ವಶನ್ಸ್ ಟು ಬಿ ಸೆಟ್ ದಟ್ ಇಸ್ ದ 14, ಮಾರ್ಕ್ಸ್ ಅಲಾಟೆಡ್ 30, ಅಂಡ್ ನಂಬರ್ ಆಫ್ ಕ್ವಶನ್ಸ್ ಟು ಬಿ ಆನ್ಸರ್ಡ್ ದಟ್ ಇಸ್ ದ 12. ಔಟ್ ಆಫ್ 14 ಅಲ್ಲಿ ನಿಮಗೆ 12 ಅಂದ್ರೆ 2 ಆಪ್ಷನ್ಸ್ ಇರೋದು. ಒಂದು 3 marks ಅಲ್ಲಿ 1 ಆಪ್ಷನ್ ಇದೆ, ಅಂಡ್ 4 marks ಅಲ್ಲಿ 1 ಆಪ್ಷನ್ ಇದೆ. ಅಂಡ್ ಟೋಟಲ್ ಮಾರ್ಕ್ಸ್ ನೋಡಿದ್ರೆ ನಿಮಗೆ 27 ಫಸ್ಟ್ ಪೇಪರ್ ಪ್ರಕಾರ. ಅಂಡ್ ಸೆಕೆಂಡ್ ಪೇಪರ್ ಪ್ರಕಾರ ನೋಡೋಣ, MCQ 3 ಕ್ವಶನ್ಸ್, ಬಟ್ ಇಲ್ಲಿ ಫಸ್ಟ್ ಅಲ್ಲಿ ಎಷ್ಟು 2 ಇತ್ತು, ಇಲ್ಲಿ 3 ಆಗಿದೆ. ಓಕೆನಾ? ಸೊ 3ಗೆ 3 ಆನ್ಸರ್ ಮಾಡಬೇಕು. ಅಂಡ್ ವೆರಿ ಶಾರ್ಟ್ ಆನ್ಸರ್ ಟೈಪ್ ಕ್ವಶನ್, 1 marks ಬರೆಯೋದು, MCQ ಅಲ್ಲ ಬರೆಯೋದಿದೆ. ಎಷ್ಟು 2 ಇತ್ತು, ಇಲ್ಲಿ 2 ಇದೆ, ಇಲ್ಲೂ 2 ಇದೆ, 2 marksಗೆ 2 ಬರಿಬೇಕು. ಓಕೆನಾ? ಸೊ 2 ಕ್ವಶನ್ಗೆ 2 ಬರಿಬೇಕು. ಓಕೆ, ಸೊ ನೆಕ್ಸ್ಟ್ ಒನ್ ಶಾರ್ಟ್ ಆನ್ಸರ್ ಟೈಪ್ ಕ್ವಶನ್ ದಟ್ ಇಸ್ ಫಾರ್ 2 marks. ಓಕೆ, 1 ಕ್ವಶನ್ ಕ್ಯಾರಿ 2 marks. ಅದರಲ್ಲಿ ನಿಮಗೆ 3 ಕ್ವಶನ್ಸ್ ಇರುತ್ತೆ, ಅಂಡ್ 2 ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕು. ಇದರಲ್ಲಿ ಆಪ್ಷನ್ಸ್ ಇದೆ. ಅಂಡ್ ಇಲ್ಲಿ 2 into 2 ಅಂದ್ರೆ 4 ಆಗ್ಬಿಡುತ್ತೆ. ಅಂಡ್ 3 marks ಕ್ವಶನ್ಸ್ ಎಷ್ಟಿದೆ? 5 ಇದೆ. 5 ಅಲ್ಲಿ 3 ಆನ್ಸರ್ ಮಾಡಬೇಕು. ಎಷ್ಟಾಗುತ್ತೆ? 3 5 15, 3 3 9. ಸೊ 3 3 3 9 ಅಂದ್ರೆ 9 ಕ್ವಶನ್, 9 marks ಇಲ್ಲಿಂದ ಆಯ್ತು. ಸೊ ನೆಕ್ಸ್ಟ್ ಒನ್ 4 marks ಇಂದ ಒಂದೊಂದು ಕ್ವಶನ್. ಓಕೆ, ಒಂದು ಕ್ವಶನ್ಗೆ 4 marks ಇರುವಂತ ಕ್ವಶನ್ ದಟ್ ಇಸ್ 1 ಇರುತ್ತೆ. ಒಂದಕ್ಕೆ ಮಾಡಿದ್ರೆ 4 marks ಬರುತ್ತೆ. ಅದೇ ರೀತಿ ಲಾಂಗ್ ಆನ್ಸರ್ ಟೈಪ್ ಕ್ವಶನ್ 5 marks ಕೇಳುವಂತ ಕ್ವಶನ್ ಎಷ್ಟಿದೆ? 1 ಇದೆ, ಅದಕ್ಕೆ 1 ಮಾಡಿದ್ರೆ 5. ಸೊ ಟೋಟಲ್ ಮಾರ್ಕ್ಸ್ ಎಷ್ಟು? 27. ಸೊ ಫಸ್ಟ್ ಪೇಪರ್ ಮತ್ತೆ ಸೆಕೆಂಡ್ ಪೇಪರ್ ಇಂದ ನೋಡಿದ್ರೆ ನಮಗೆ ಫಿಸಿಕ್ಸ್ ಪೇಪರ್ ಇಂದ ಟೋಟಲ್ ಆಗಿ 27 ಬರುತ್ತೆ. ಸೈನ್ಸ್ ಇಂದ 80 ಆದ್ರೆ ಫಿಸಿಕ್ಸ್ ಇಂದ ನಿಮಗೆ 27 ಫಿಕ್ಸ್. 27 marks ಫಿಕ್ಸ್ ಫ್ರಮ್ ಫಿಸಿಕ್ಸ್ ಎಂಡ್. ಓಕೆ, ಸೊ ದಿಸ್ ಇಸ್ ಅಬೌಟ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಮತ್ತೆ ಪೇಪರ್ ಪ್ಯಾಟರ್ನ್. ಸೊ ನೆಕ್ಸ್ಟ್ ಒನ್ ನೋಡಿದ್ರೆ ಹೌ ಟು ಸ್ಟಡಿ. ಓಕೆ, ಸೊ ಹೌ ಟು ಸ್ಟಡಿ ಟು ಸ್ಕೋರ್ 95% ಪ್ಲಸ್. ಸೊ ಫಸ್ಟ್ ಒನ್ ನೋಡಿ, ಫಸ್ಟ್ ಲೆವೆಲ್ ಏನಂದ್ರೆ ಸ್ಟಡಿ ಓಲ್, ಯಾವುದೂ ಬಿಡಬೇಡಿ, ಸ್ಟಡಿ ಓಲ್ ಎಲ್ಲಾನು ಓದಬೇಕು. ಫಸ್ಟ್ ಏನ್ ಮಾಡಿ, ಕ್ಲಾಸ್ ನೋಟ್ಸ್ ತಗೊಳ್ಳಿ, ಕ್ಲಾಸ್ ನೋಟ್ಸ್ ತಗೊಂಡು ಓದಿ. ನೆಕ್ಸ್ಟ್ NCERT ಟೆಕ್ಸ್ಟ್ ಬುಕ್ ಓದಿ, ಆಮೇಲೆ NCERT ಇನ್ನು ಎಕ್ಸಾಂಪಲರ್ ಓದಿ. ಈ ಎಲ್ಲ ಆದ್ಮೇಲೆ ನೆಕ್ಸ್ಟ್ ಪಾಸ್ಟ್ ಇಯರ್ ಕ್ವಶನ್ಸ್ಗೆ ಬನ್ನಿ. ಪಾಸ್ಟ್ ಇಯರ್ ಕ್ವಶನ್ ಪೇಪರ್ ಅಥವಾ PYQ ಸೆಕೆಂಡ್ ಲೆವೆಲ್ ಯಾವುದು, ಆ ಎಲ್ಲ ಓದಾದ್ಮೇಲೆ ಪಾಸ್ಟ್ ಇಯರ್ ಕ್ವಶನ್ಸ್, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಂತ ತಗೊಳ್ಳಿ. ಅಂಡ್ ಥರ್ಡ್ ಲೆವೆಲ್ ಯಾವುದು, ಡಯಾಗ್ರಾಮ್ ಬೇಸ್ಡ್ ಅಥವಾ ಸರ್ಕ್ಯೂಟ್ ಬೇಸ್ಡ್. ಇವಾಗ ಬಯೋಲಜಿ ಅಂತಂದ್ರೆ ಡಯಾಗ್ರಾಮ್ಸ್ ಬರುತ್ತೆ, ಆ ಡಯಾಗ್ರಾಮ್ಸ್ ನ ಪಾರ್ಟ್ ಸಹಿತ ಗುರುತಿಸೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೀವೇನಾದ್ರೂ ಪಾರ್ಟ್ಸ್ ನ ಲೇಬಲಿಂಗ್ ಮಾಡಿಲ್ಲ ಅಂದ್ರೆ ನಿಮಗೆ ಮಾರ್ಕ್ಸ್ ಬರಲ್ಲ. ಅದೇ ರೀತಿ ಫಿಸಿಕ್ಸ್ ಅಲ್ಲಿ ಸರ್ಕ್ಯೂಟ್ ಡಯಾಗ್ರಾಮ್ಸ್ ಇರುತ್ತೆ. ಇವಾಗ ಎಲೆಕ್ಟ್ರಿಸಿಟಿ ಮತ್ತೆ ಮ್ಯಾಗ್ನೆಟಿಸಮ್ ಅಂತ ತಗೊಂಡ್ರೆ ಸರ್ಕ್ಯೂಟ್ ಡಯಾಗ್ರಾಮ್ಸ್ ಇದೆ.
ಅದೇ ಲೈಟ್ ಚಾಪ್ಟರ್ ಮತ್ತೆ ಹ್ಯೂಮನ್ ಐ ಅಂತಂದ್ರೆ ಡಯಾಗ್ರಾಮ್ಸ್ ಇದೆ. ಆ ಡಯಾಗ್ರಾಮ್ನ ನೀವು ಕರೆಕ್ಟ್ ಆಗಿ ಲೇಬಲಿಂಗ್ ಮಾಡಬೇಕು. ಸ್ಪೆಷಲಿ ಲೆನ್ಸ್ ಮತ್ತೆ ಮಿರರ್ ಮೇಲೆ ಫಾರ್ಮೇಶನ್ ಆಫ್ ಇಮೇಜ್ಗೆ 4 ಇಲ್ಲ 5 ಮಾರ್ಕ್ಸ್ ಒಂದು ಕ್ವಶನ್ ಬರುತ್ತೆ. ಕರೆಕ್ಟಾ? ಸೊ ಡಯಾಗ್ರಾಮ್ಸ್ ನ ಚೆನ್ನಾಗಿ ಮಾಡ್ಕೊಡಿ. ನೆಕ್ಸ್ಟ್ ಒನ್, ಫೋರ್ತ್ ಲೆವೆಲ್ ಯಾವ್ದಪ್ಪ ಅಂದ್ರೆ ಕ್ವಿಕ್ ರಿವಿಷನ್. ನಿಮ್ದೇ ಆದಂತ ಒಂದು ಶಾರ್ಟ್ ನೋಟ್ಸ್ ನ ನೀವು ಮೇಂಟೈನ್ ಮಾಡಿ. ಶಾರ್ಟ್ ನೋಟ್ಸ್ ಹೇಗೆ ಮಾಡ್ಬೇಕು ಅನ್ನೋದು ನಿಮ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದೀನಿ, ಅದನ್ನ ನೋಡಿ ಒಂದ್ಸತಿ. ಸೊ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಶಾರ್ಟ್ ನೋಟ್ಸ್ ಮಾಡ್ಬೇಕನ್ನೋದು. ಆ ಶಾರ್ಟ್ ನೋಟ್ಸ್ ನಿಮಗೆ ಡೇ ಬೈ ಡೇ ಏನಾಗುತ್ತೆ, ನಿಮ್ಮ ರೆಡ್ಯೂಸ್ ಮಾಡುತ್ತೆ, ಅಂದ್ರೆ ಟೈಮ್ ನ ರಿಡ್ಯೂಸ್ ಮಾಡುತ್ತೆ. ಟು ಪ್ರಿಪೇರ್ ವೆಲ್, ರಿವಿಷನ್ ಮಾಡಕ್ಕೆ ಟೈಮ್ ನ ರಿಡ್ಯೂಸ್ ಮಾಡ್ತಾ ಹೋಗುತ್ತೆ. ಸೊ ಶಾರ್ಟ್ ನೋಟ್ಸ್ ಅಂತ ಕರಿತೀವಿ. ಆ ಶಾರ್ಟ್ ನೋಟ್ಸ್ ನ ಕ್ವಿಕ್ ರಿವಿಷನ್ಗೆ ಯೂಸ್ ಮಾಡಿ. ಓಕೆನಾ? ಸೊ ಕ್ವಿಕ್ ರಿವಿಷನ್ ಯೂಸಿಂಗ್ ಶಾರ್ಟ್ ನೋಟ್ಸ್. ಓಕೆ, ಸೊ ಹೌ ಟು ಸ್ಟಡಿ ಅಂದ್ರೆ ದೀಸ್ ಆರ್ ದ ಲೆವೆಲ್ಸ್. ನೆಕ್ಸ್ಟ್ ಒನ್, ದಟ್ ಈಸ್ ದ ಟೈಮ್ ಮ್ಯಾನೇಜ್ಮೆಂಟ್. ಎಲ್ಲರಿಗೂ ಒಂದೇ ಟೈಮ್ ಇದೆಯಲ್ಲ, ಒಂದು ದಿನ ಅಂದ್ರೆ 24 ಗಂಟೆ ಇದ್ದೇ ಇರುತ್ತೆ ಎಲ್ಲರಿಗೂ. ಆ 24 ಗಂಟೆಗಳನ್ನು ನೀವು ಹೇಗೆ ಮ್ಯಾನೇಜ್ ಮಾಡ್ತಾರೆ ಅನ್ನೋದು ನಿಮ್ಮ ಬಿಟ್ಟಿದ್ದು. ಓಕೆನಾ? ನಿಮಗೆ ಬಿಟ್ಟಿದ್ದು. ಸೊ ಫಸ್ಟ್ ಏನ್ ಮಾಡ್ಬೇಕು, ನನ್ನ ಸಜೆಷನ್ ಪ್ರಕಾರ ಡೆಡಿಕೇಟ್ ಟೈಮ್ ಟು ರಿವೈಸ್ ಈಚ್ ಸಬ್ಜೆಕ್ಟ್ ಥರೋಲಿ. ಇವಾಗ ನಾನು ಫಿಸಿಕ್ಸ್ ಬಗ್ಗೆ ಹೇಳ್ತಾ ಇದ್ದೆ. ಓಕೆ, ರೈಟ್? ಸೊ ಫಿಸಿಕ್ಸ್ ಬಗ್ಗೆ ಹೇಳ್ತಾ ಇದ್ದೆ. ಸೊ ನಾನು ಫಿಸಿಕ್ಸ್ ಓದಿ ಅಂತ ಹೇಳ್ತೀನಿ. ಬಟ್ ಅಟ್ ದ ಸೇಮ್ ಟೈಮ್ ನೀವು ಆಸ್ ಅ ಸ್ಟೂಡೆಂಟ್ ಆಗಿ ನೀವು ಥಿಂಕ್ ಮಾಡಬೇಕು, ನನಗೆ ಫಿಸಿಕ್ಸ್ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಬೇರೆ ಸಬ್ಜೆಕ್ಟು ಸಹಿತ ಅಷ್ಟೇ ಇಂಪಾರ್ಟೆಂಟ್. ದೇರ್ ಫೋರ್ ನೀವೇನ್ ಮಾಡ್ಬೇಕಂತಂದ್ರೆ ಟೈಮ್ ಟೇಬಲ್ ಹಾಕೊಳ್ಳಿ, ನಿಮ್ಮ ಓನ್ ಟೈಮ್ ಟೇಬಲ್. ಡೋಂಟ್ ಡಿಪೆಂಡ್ ಆನ್ ಅದರ್ಸ್ ಟೈಮ್ ಟೇಬಲ್. ನಿಮ್ದೇ ಆದಂತ ಓನ್ ಟೈಮ್ ಟೇಬಲ್ ನ ಪ್ರಿಪೇರ್ ಮಾಡ್ಕೊಳ್ಳಿ. ಈ ಟೈಮ್ಗೆ ನಾನು ಈ ಸಬ್ಜೆಕ್ಟ್ ಓದಬೇಕು, ಈ ಟೈಮ್ಗೆ ನಾನು ಈ ಸಬ್ಜೆಕ್ಟ್ ಓದಬೇಕು, ಈ ಟೈಮ್ಗೆ ನಾನು ನ್ಯೂಮರಿಕಲ್ಸ್ ಪ್ರಾಕ್ಟೀಸ್ ಮಾಡಬೇಕು, ಈ ಟೈಮ್ಗೆ ನಾನು ಥಿಯರಿಟಿಕಲ್ ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೋಬೇಕು ಓದಿ ಅನ್ನೋದು ನಿಮ್ಮ ಟೈಮ್ ಟೇಬಲ್ ನ ಸೆಟ್ ಮಾಡ್ಕೋಬೇಕು. ಫಸ್ಟ್ ಒನ್. ನೆಕ್ಸ್ಟ್ ಒನ್, ಕಂಪ್ಲೀಟ್ ದ ಎಂಟೈರ್ ಸಿಲೆಬಸ್ ಬೈ ಸ್ಟಡಿಂಗ್ ಅ ಮಂತ್ ಬಿಫೋರ್ ಯುವರ್ ಎಕ್ಸಾಮ್. ಆಲ್ರೆಡಿ ಇನ್ನೂ 1 ಮಂತ್ ಇದೆ. ಐ ಹೋಪ್ ನಿಮ್ಗೆ ಆಲ್ರೆಡಿ ಪ್ರಿಪರೇಟರಿ ಸ್ಟಾರ್ಟ್ ಆಗ್ತಿರೋದ್ರಿಂದ ಇನ್ನೊಂದು ಫೆಬ್ರವರಿ 25th ಇಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದರಿಂದ ನಾನು ಹೇಳ್ತೇನೆ ಅಂದ್ರೆ ಆಲ್ರೆಡಿ ನೀವು ಕಂಪ್ಲೀಟ್ ಮಾಡಿರ್ತೀರಾ. ಸೊ ನೀವೇನ್ ಮಾಡಬೇಕು, ಚೆನ್ನಾಗಿ ರಿವಿಷನ್ ಮಾಡ್ತಾ ಇರಬೇಕು. ಓಕೆ, ಚೆನ್ನಾಗಿ ರಿವಿಷನ್ ಮಾಡಿ ಸಿಲೆಬಸ್ನ ಕಂಪ್ಲೀಟ್ ಮಾಡಬೇಕು. ಆ್ಯಂಡ್ ಇನ್ನೊಂದು ಮಂತ್ ಇದೆಯಲ್ಲ, ಅಲ್ಲೇ ರಿವಿಷನ್ ಸ್ಟಾರ್ಟ್ ಮಾಡಬೇಕು ನೀವು. ರಿವಿಷನ್, ಬೇರೆ ಏನೂ ಇರಬಾರ್ದು. ಓಕೆ, ಸೊ ಮೇಕ್ ಅ ರಿಲೇಬಲ್ ಅಂಡ್ ಫ್ಲೆಕ್ಸಿಬಲ್ ಟೈಮ್ ಟೇಬಲ್. ಇದನ್ನೇ ಹೇಳಿದ್ದು, ನಿಮಗೆ ಯಾವ ರೀತಿ ರಿಲೇಬಲ್ ಆಗಿರುತ್ತೆ ಮತ್ತೆ ಫ್ಲೆಕ್ಸಿಬಲ್ ಆಗಿರಬೇಕು ನಿಮಗೆ, ಬೇರೆಯವರಿಗೆಲ್ಲ. ನಿಮಗೆ ಮಾತ್ರ ಆ ಟೈಮ್ ಟೇಬಲ್ ಅಂಕಿತ ಆಗಿರಬೇಕು. ಓಕೆನಾ? ಸೊ ಯಾಕೆ ಹೇಳ್ತೇನೆ ಅಂದ್ರೆ, ಎ ಫಿಕ್ಸ್ಡ್ ಟೈಮ್ ಟೇಬಲ್ ಮೇ ಲಿಮಿಟ್ ದ ಎಬಿಲಿಟಿ ಟು ಅಡ್ಜಸ್ಟ್ ಅನ್ಎಕ್ಸ್ಪೆಕ್ಟೆಡ್. ಓಕೆ, ಲರ್ನಿಂಗ್ ನೀಡ್ಸ್ ಆರ್ ಪರ್ಸನಲ್ ಚೇಂಜಸ್. ಓಕೆ, ನೀವು ಟೈಮ್ ಟೇಬಲ್ ಹಾಕೊಂಡ್ರೆ ನೀವೇ ರಿಸ್ಟ್ರಿಕ್ಷನ್ ಮಾಡ್ಕೊಂಡಂಗೆ ಆಗುತ್ತೆ. ಸೊ ಡೋಂಟ್ ರಿಸ್ಟ್ರಿಕ್ಟ್ ಯುವರ್ ಸೆಲ್ಫ್. ಕಲಿಯೋ ಟೈಮಲ್ಲಿ ಚೆನ್ನಾಗಿ ಕಲ್ತ್ಬಿಡಿ. ಓಕೆ, ನೆಕ್ಸ್ಟ್ ಒನ್, ಡೋಂಟ್ ಫಾಲ್ ಬ್ಯಾಕ್, ಆಸ್ಕ್ ಅವೇ. So feel free to ask any questions without hesitation. Seeking clarification is an essential part of a learning process. Your inquiries, okay, contribute to deeper understanding of a subject. Stay informed. ಅಂದ್ರೆ ಏನು, ಇವಾಗ ನಿಮಗೆ ಆಲ್ಮೋಸ್ಟ್ ಪ್ರಿಪರೇಟರಿ ಸ್ಟಾರ್ಟ್ ಆಗುತ್ತೆ. ಪ್ರಿಪರೇಟರಿ ಆದ್ಮೇಲೆ ನಿಮಗೆ ಗ್ಯಾಪ್ ಬರುತ್ತೆ. ಸೊ ಗ್ಯಾಪ್ ಅಲ್ಲಿ ನಿಮ್ಮ ಕೆಲವು ಸ್ಕೂಲಿಗೆ ಕರೆಸ್ಕೊಂಡು ಓದಿಸ್ತಾರೆ, ಕೆಲವು ಸ್ಕೂಲ್ಗಳಲ್ಲಿ ರಜೆ ಕೊಟ್ಬಿಡ್ತಾರೆ, ಮನೆಯಲ್ಲಿ ಓದ್ಕೊಳ್ಳಿ. ಯಾಕೆಂದ್ರೆ ಬೇಸಿಗೆ ಜಾಸ್ತಿ ಇದೆ, ಬಿಸಿಲು ಜಾಸ್ತಿ ಇರುತ್ತೆ, ತಿರುಗಾಡ್ಬೇಡಿ, ಮನೆಯಲ್ಲೇ ಕೂತ್ಕೊಂಡು ಚೆನ್ನಾಗಿ ಓದಿ ಅಂತ ಹೇಳೋರು ಇರ್ತಾರೆ. ನೀವೇನ್ ಮಾಡಬೇಕು, ಸೊ ಚೆನ್ನಾಗಿ ಓದ್ಕೊಂಡು ಏನಾದರೂ ಡೌಟ್ ಬಂದ್ರೆ ಎಸಿಟೇಷನ್ ಆಗ್ಲಾರ್ದೆ ನಿಮ್ಮ ಟೀಚರ್ಗೆ ನೀವು ಕ್ವಶನ್ಸ್ನ ಕೇಳಬೇಕು. ಸರ್ ನನಗೆ ಈ ತರ ಕ್ವಶನ್ಸ್ ಇದೆ, ಮೇಡಮ್ ನನಗೆ ಈ ತರ ಕ್ವಶನ್ಸ್ ಇದೆ, ಕ್ಲಾರಿಫೈ ಮಾಡಿ ಅಂತ. ಮುಜುಗರ ಏನು ಬೇಡ, ಅವರು ನಿಮ್ಮ ಟೀಚರ್ಸ್. ನೀವು ಕೇಳಿದ್ರೆ ಇಲ್ಲ ಅನ್ನಂಗಿಲ್ಲ, ಅವರು ನಿಮಗೆ ಹೆಲ್ಪ್ ಮಾಡಕ್ಕೆ ಇರ್ತಾರೆ. ಓಕೆನಾ? ಸೊ ನೀವೇನ್ ಮಾಡಬೇಕು, ಹೋಗಿ ಜಸ್ಟ್ ನಿಮ್ಮ ಡೌಟ್ ಇದೆ ಅಂತ ಹೇಳಿ ಸಾಕು, ಅವ್ರು ಎಷ್ಟು ಖುಷಿ ಆಗ್ತಾರೆ. ಓಕೆ, ನಮ್ಮ ಸ್ಟೂಡೆಂಟ್ ಡೌಟ್ ಇದೆ ಅಂತ ಬಂದಿದ್ದಾರೆ, ನಾವು ಕ್ಲಾರಿಫಿಕೇಶನ್ ಕೊಡೋಣ, ಅವ್ರಿಗೆ ಡೌಟ್ನ ಕ್ಲಾರಿಫೈ ಮಾಡೋಣ ಅಂತೇಳಿ ಫುಲ್ ಖುಷಿಯಾಗಿ ಇನ್ನೂ ಜಾಸ್ತಿ ಹೇಳ್ಕೊಡ್ತಾರೆ ನಿಮಗೆ. ಓಕೆನಾ? ಸೊ ಎಸಿಟೇಟ್ ಆಗಬೇಡಿ ಕೇಳಕ್ಕೆ. ಇವಾಗ ಕೇಳಿಲ್ಲ ಅಂದ್ರೆ ಇನ್ಯಾವಾಗ ಕೇಳ್ತೀರಾ? ಎಕ್ಸಾಮ್ ಮುಗಿದೋದ್ಮೇಲೆ ಕೇಳಕ್ಕಾಗತ್ತಾ? ಇಟ್ ಇಸ್ ನಾಟ್ ಪಾಸಿಬಲ್ ಅಲ್ವಾ? ಸೊ ಅದಕ್ಕೆ ಬಿಫೋರ್ ಎಕ್ಸಾಮ್ ನಿಮ್ಗೆ ಏನೇ ಡೌಟ್ ಬಂದ್ರು ಸಹಿತ, ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಆ ಡೌಟ್ಗಳನ್ನ ಕ್ಲಾರಿಫೈ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ಇನ್ನೊಂದೇನಂದ್ರೆ ಅಪ್ಡೇಟ್ ಆಗಿರಿ. ಯಾಕೆಂದ್ರೆ ನಿಮ್ಮ ಟೀಚರ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡೋದಾಗಿರ್ಬೋದು, ಅಥವಾ ರಿವಿಷನ್ ಕ್ಲಾಸ್ ಮಾಡ್ತೀನಿ ಅಂತ ಹೇಳಿರ್ಬೋದು. ಈ ತರ ಅಪ್ಡೇಟ್ ಏನಿರುತ್ತಲ್ಲ ಎಕ್ಸಾಮ್ ಟೈಮಲ್ಲಿ, ಚೆನ್ನಾಗಿ ಅಪ್ಡೇಟ್ ಬಗ್ಗೆ ಗಮನ ವಹಿಸಿ. ಓಕೆ, ಸೊ ನಿಮ್ಮ ಸ್ಕೂಲಿಂದ ಯಾವುದೇ ತರ ಮೆಸೇಜ್ ಬಂದ್ರು ರಿಲೇಟೆಡ್ ಟು ರಿವಿಷನ್ ತಪ್ಪದೆ ಅಟೆಂಡ್ ಮಾಡಿ, ಮಿಸ್ ಮಾಡಕ್ಕೆ ಹೋಗಬೇಡಿ. ಓಕೆ, ನೆಕ್ಸ್ಟ್ ಒನ್ ನೋಡೋಣ, ಸಾಲ್ವ್ ಮಾಕ್ ಟೆಸ್ಟ್ ಪೇಪರ್ಸ್. ಓಕೆ, ನಿಮಗೆ ಇನ್ನೇನು ಎಕ್ಸಾಮ್ ಬಂತಲ್ಲ, ನಿಮಗೆ ತುಂಬಾ ಕ್ವಶನ್ಸ್ ಇರ್ಬೋದು, ಸರ್ ಎಕ್ಸಾಮ್ ಪೇಪರ್ ಹೇಗಿರುತ್ತೆ ಹೇಗಿಲ್ಲ ಅಂತ. ಸೊ ಆಲ್ರೆಡಿ ನಮ್ಮ ಬೋರ್ಡ್ ಕಡೆಯಿಂದ ಒಂದು ಪ್ರಿಪರೇಟರಿ ಎಕ್ಸಾಮ್ಸ್ ಅಂತೂ ಕಂಡಕ್ಟ್ ಮಾಡ್ತಾರೆ. ಅದು ಬಿಟ್ಟು ನಿಮಗೆ ಪ್ರಾಕ್ಟೀಸ್ ಬೇಕಂದ್ರೆ ಆನ್ಲೈನ್ ಅಲ್ಲಿ ತುಂಬಾ ಸಿಗುತ್ತೆ, ಅಥವಾ ಮಾಡೆಲ್ ಕ್ವಶನ್ ಪೇಪರ್ ಅಂತೇಳಿ ಬುಕ್ಲೆಟ್ ಸಿಗುತ್ತೆ. ಆ ಬುಕ್ಲೆಟ್ಸ್ ತಗೊಂಡು ನೀವೇ ಸ್ವಂತವಾಗಿ ಪ್ರಾಕ್ಟೀಸ್ ಮಾಡಿ ಅನಾಲಿಸಿಸ್ ಮಾಡಿ. ಎಲ್ಲೆಲ್ಲಿ ನೀವು ಲ್ಯಾಗ್ ಆಗ್ತಿದ್ರಾ, ಎಲ್ಲೆಲ್ಲಿ ನಿಮ್ಮ ಸ್ಟ್ರಾಂಗ್ ಪಾಯಿಂಟ್ಸ್ ಇದೆ, ಎಲ್ಲೆಲ್ಲಿ ನಿಮ್ಮ ವೀಕ್ ಏರಿಯಾಸ್ ಇದೆ, ಅದನ್ನೆಲ್ಲ ಐಡೆಂಟಿಫೈ ಮಾಡಿ ಅದನ್ನ ರೆಕ್ಟಿಫೈ ಮಾಡ್ತಾ ಹೋಗಿ. ಇವಾಗಲೇ ಓದಿದ್ರೆ ನಿಮ್ಗೆ ಎಲ್ಲಿ ವೀಕ್ ಇದ್ದೀರಾ ಅಂತ ಗೊತ್ತಾಗುತ್ತೆ. ಇನ್ನೇನು ಎಕ್ಸಾಮ್ ಇನ್ನೊಂದು 2-3 ದಿನ ಇದ್ದಾಗ ಓದಿದ್ರೆ ಏನೂ ಅರ್ಥ ಆಗಲ್ಲ, ಓದಿದ್ದೆಲ್ಲ ಗಾನ್ ಆಗ್ಬಿಡುತ್ತೆ. ನೀವು ಓದಿದ್ದೇ ತಲೆಯಲ್ಲಿರಲ್ಲ, ಇನ್ನು ಹೊಸದು ಓದಕ್ಕೆ ಹೋದ್ರೆ ಎಲ್ಲಿಂದ ಬರುತ್ತೆ? ಕರೆಕ್ಟಾ? ಸೊ ಅದಕ್ಕೆ
ಇವಾಗ್ಲಿಂದನೇ ರಿವಿಷನ್ ಮಾಡ್ತಾ ಹೋಗಿ, ಯಾವತ್ತು ಮಿಸ್ ಮಾಡಬೇಡಿ. ಸೊ ಸ್ಟಾರ್ಟ್ ಮಾಡಿ. ಏನಾದ್ರೂ ಇವಾಗ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಇವತ್ತಿಂದನೇ ಸ್ಟಾರ್ಟ್ ಮಾಡಿ ಓದೋಕೆ. ಓಕೆ, ಸೊ ನೆಕ್ಸ್ಟ್ ಒನ್, ಟೇಕ್ ಮಲ್ಟಿಪಲ್ ಪಾರ್ಟ್ ಆರ್ ಫುಲ್ ಲೆಂತ್ ಮಾಕ್ ಟೆಸ್ಟ್ ಟು ಇಂಪ್ರೂವ್ ಸ್ಪೀಡ್ ಅಂಡ್ ಅಕ್ಯುರಸಿ, ಅನಲೈಸ್ ಮಿಸ್ಟೇಕ್ ಅಂಡ್ ರಿವೈಸ್ ವೀಕ್ ಏರಿಯಾಸ್. ಅದೇನೇ ಹೇಳಿದ್ದು, ನೀವು ಎಲ್ಲೆಲ್ಲಿ ಸ್ಟ್ರಾಂಗ್ ಇರ್ತಾರೆ, ಎಲ್ಲೆಲ್ಲಿ ವೀಕ್ ಇರ್ತಾರೆ ಅನ್ನೋದು ನಿಮಗೆ ಟೆಸ್ಟ್ ಪೇಪರ್ ಅಥವಾ ಮಾಕ್ ಟೆಸ್ಟ್ ಪೇಪರ್ ಅಟೆಂಡ್ ಮಾಡೋದ್ರಿಂದನೇ ಗೊತ್ತಾಗುತ್ತೆ. ರೆಡಿ ಬೈ ಗೆಟಿಂಗ್ ಮೈ ಪಾಯಿಂಟ್? ಓಕೆ, ಸಾಲ್ವ್ MCQs ಅಂಡ್ PYQs ಇದ್ರ ಬಗ್ಗೆ ನಾನು ಹೇಳಿದೆ. ಸಾಲ್ವ್, ಓಕೆ, ಸಾಲ್ವ್ ಏನ್ ಮಾಡಬೇಕು? ಸಾಲ್ವ್ ಚಾಪ್ಟರ್ ವೈಸ್ MCQs. ಅಂದ್ರೆ ನೀವು NCERT ಎಕ್ಸಾಂಪಲ್ ನೋಡಿದ್ರೆ ಗೊತ್ತಾಗುತ್ತೆ, ಅಥವಾ NCERT ಟೆಕ್ಸ್ಟ್ ಬುಕ್ ಮುಗಿದಾದ್ಮೇಲೆ, ಚಾಪ್ಟರ್ ಮುಗಿದಾದ್ಮೇಲೆ ಇರುತ್ತೆ ಕ್ವಶನ್ಸ್, ಅದನ್ನ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಒನ್, ಲಿಸ್ಟ್ ದ ಅನ್ಆನ್ಸರ್ಡ್ ಕ್ವಶನ್ಸ್ ಅಂಡ್ ದ ಟಾಪಿಕ್ಸ್. ನಿಮಗೆ ಬಿಫೋರ್ ಸೀಯಿಂಗ್ ದ ಸೊಲ್ಯೂಷನ್ ಫಸ್ಟ್ ನೀವು ಆನ್ಸರ್ ಮಾಡಕ್ಕೆ ಟ್ರೈ ಮಾಡಬೇಕು. ಬರಲಿಲ್ಲ ಅಂದ್ರೆ ಅವಾಗ ಸೊಲ್ಯೂಷನ್ ನೋಡಬೇಕು, ಕ್ರಾಸ್ ಚೆಕಿಂಗ್ಗೆ. ಯಾವಾಗ ಬರಲ್ಲ, ಯಾವ ಟಾಪಿಕ್ ಬರಲ್ಲ ಅದನ್ನ ಲಿಸ್ಟ್ ಔಟ್ ಮಾಡ್ಕೋಬೇಕು. ಅದು ಯಾಕೆ ಬರಲಿಲ್ಲ ನಿಮ್ಗೆ ಅಂತೇಳಿ ನೀವೇ ಸೆಲ್ಫ್ ವ್ಯಾಲ್ಯೂಯೇಷನ್ ಮಾಡ್ಕೋಬೇಕು ಬಿಫೋರ್ ಎಕ್ಸಾಮಿನೇಷನ್ ಓನ್ಲಿ. ಓಕೆ, ಸೊ ನೆಕ್ಸ್ಟ್ ಒನ್, ಸಾಲ್ವ್ ಲಾಸ್ಟ್ 10 years ಕ್ವಶನ್ ಪೇಪರ್. ದಟ್ ಈಸ್ ಅ ಪ್ರಾಪರ್ ಟೈಮ್ ಮ್ಯಾನೇಜ್ಮೆಂಟ್ಗೆ. ಯಾಕೆ ಸಾಲ್ವ್ ಮಾಡಬೇಕು ಅಂದ್ರೆ ಪ್ರಾಪರ್ ಟೈಮ್ ಮ್ಯಾನೇಜ್ಮೆಂಟ್ ಆಗುತ್ತಾ, ನಿಮ್ಗೆ ಕೊಟ್ಟಿರೋ ಟೈಮಲ್ಲಿ ಮುಗಿಸೋಕೆ ಆಗುತ್ತಾ, ಈ ತರ ಚೆಕ್ ಮಾಡಕ್ಕೆ ನೀವು PYQs ನ ಯೂಸ್ ಮಾಡಬಹುದು. ಅದೇ ರೀತಿ ಈ ಪರ್ಟಿಕ್ಯುಲರ್ ಚಾಪ್ಟರ್ ಅಲ್ಲಿ ಯಾವ ಯಾವ ತರ ಕ್ವಶನ್ಸ್ ಕೇಳಬಹುದು ಅನ್ನೋದು ಸಹಿತ ಈ PYQs ಇಂದ ನೀವು ತಿಳ್ಕೋಬಹುದು. ಗೆಟ್ ಯರ್ ಪಾಯಿಂಟ್? ಓಕೆ, ನಾ ಡಿಸ್ಕನೆಕ್ಷನ್ ಅಂದ್ರೆ ಎಕ್ಸೆಸಿವ್ ಯೂಸ್ ಆಫ್ ಸೋಷಿಯಲ್ ಮೀಡಿಯಾ ಡ್ಯೂರಿಂಗ್ ಎಕ್ಸಾಮ್ಸ್ ಕ್ಯಾನ್ ಲೀಡ್ ದ ಡಿಸ್ಟ್ರಾಕ್ಷನ್ ಅಫೆಕ್ಟಿಂಗ್ ಕಾನ್ಸಂಟ್ರೇಷನ್ ಅಂಡ್ ಓವರ್ ಆಲ್ ಅಕಾಡೆಮಿಕ್ ಪರ್ಫಾರ್ಮೆನ್ಸ್. ಇನ್ನೇನು ಎಕ್ಸಾಮ್ ಇನ್ನೊಂದು ಸ್ವಲ್ಪ ದಿನದಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ, ಹಾಗಂತೇಳಿ ನೀವು ಮೊಬೈಲ್ನ ಎಕ್ಸೆಸ್ ಆಗಿ ಯೂಸ್ ಮಾಡಬಾರ್ದು. ಏನಂದ್ರೆ ಸ್ವಲ್ಪ ಮೊಬೈಲ್ 5 ನಿಮಿಷ ಯೂಸ್ ಮಾಡ್ತಾನೆ ಅಂತೇಳಿ ಅದನ್ನ ಸ್ಕ್ರೋಲ್ ಮಾಡ್ತಾನೆ ಹೋಗ್ತೀರಾ. 5 ನಿಮಿಷ ಹೋಗಿ ಅರ್ಧ ಗಂಟೆ ಆಗುತ್ತೆ, ಅರ್ಧ ಗಂಟೆ ಆಗಿ 1 ಗಂಟೆ ಆಗುತ್ತೆ, 1 ಗಂಟೆ ಆಗಿ 2 ಗಂಟೆ ಆಗುತ್ತೆ, ಈ ತರ ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ. ಆಮೇಲೆ ನಿಮಗೆ ಪ್ರಾಪರ್ ಅಟೆನ್ಷನ್ ಕೊಡೋಕ್ಕೆ ಸಾಧ್ಯ ಆಗಲ್ಲ ಸ್ಟಡೀಸ್ ಕಡೆ. ಅದಕ್ಕೆ ನೀವು ಸ್ಟಡೀಸ್ ಕಡೆ ಗಮನ ಕೊಡಬೇಕಂದ್ರೆ ಫಸ್ಟ್ ನಿಮ್ಮ ಗಮನ ಮೊಬೈಲ್ ಕಡೆ ಅಥವಾ ಎಲೆಕ್ಟ್ರಾನಿಕ್ ಡಿವೈಸ್ ಕಡೆ ಕಮ್ಮಿ ಆಗಬೇಕು. ಯಾಕಂದ್ರೆ ಈ 1 ಮಂತ್ ಸ್ಟ್ರಗಲ್ ಮಾಡಿ, 1 ಮಂತ್ ಕಷ್ಟಪಡಿ, ಇಷ್ಟದಿಂದ ಕಷ್ಟಪಡಿ, ನಿಮ್ಗೆ ಒಳ್ಳೆ ಕಾಲೇಜ್ ಸಿಗುತ್ತೆ, ಒಳ್ಳೆ ಕಾಲೇಜ್ ಸಿಗುತ್ತೆ, ಚೆನ್ನಾಗಿ ಕಲ್ತಿರ, ಚೆನ್ನಾಗಿ ಕಲ್ತ್ರೆ ಒಳ್ಳೆ ನಿಮ್ಮ ಏನೋ ಆಲೋಚನೆಗಳು ನಿಮ್ಮ ಸೊಸೈಟಿಗೆ ಕಾಂಟ್ರಿಬ್ಯೂಟ್ ಆಗುತ್ತೆ, ನಮ್ಮ ಸಮಾಜಕ್ಕೆ ಒಳ್ಳೊಳ್ಳೆ ಏನೋ ಪ್ರತಿಭೆಗಳನ್ನು, ಆ ಪ್ರತಿಭೆಗಳಲ್ಲಿ ನೀವು ಒಬ್ರು ಆಗ್ಬಹುದು. ಕರೆಕ್ಟಾ? ಎಸ್. ಸೊ ಡಿಸ್ಕನೆಕ್ಷನ್, ಮೊಬೈಲ್ ಜಾಸ್ತಿ ಯೂಸ್ ಮಾಡಕ್ ಹೋಗ್ಬಿಡಿ. ಓಕೆನಾ? ಸೊ ದಿಸ್ ಇಸ್ ಆಲ್ ಅಬೌಟ್ ಹೌ ಟು ಸ್ಕೋರ್ 95% ಪ್ಲಸ್ ಇನ್ ಫಿಸಿಕ್ಸ್ ಇನ್ SSLC ಬೋರ್ಡ್ ಎಕ್ಸಾಮಿನೇಷನ್ 2025. ಓಕೆನಾ? ಸೊ ಇಷ್ಟು ನನ್ನ ಕಡೆಯಿಂದ ಆಯ್ತು. ನಿಮ್ಮ ಕಡೆಯಿಂದ ಏನಾದ್ರೂ ಕ್ವಶನ್ಸ್ ಇದ್ರೆ, ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಯಾಕೆಂದ್ರೆ ಗೊತ್ತಲ್ಲ, ನಾನು ನಿಮ್ಮ ಫಿಸಿಕ್ಸ್ ಟೀಚರ್, ನಾನು ನಿಮಗೋಸ್ಕರ ಇರೋದು. ಓಕೆನಾ? ಸೊ ನೀವೇನೇ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ವಿತ್ ರೆಸ್ಪೆಕ್ಟ್ ಟು ಸಬ್ಜೆಕ್ಟ್. ಅದನ್ನ ನಾನು ನಿಮ್ಮ ಮುಂದೆ ತರ್ತೀನಿ. ರೆಕಾರ್ಡೆಡ್ ಬೇಕಾ, ರೆಕಾರ್ಡೆಡ್ ಫಾರ್ಮೆಟ್. ಓಕೆ, ಲೈವ್ ಸೆಷನ್ ಬೇಕಾ, ಲೈವ್ ಫಾರ್ಮೆಟ್ ಅಲ್ಲಿ ನಿಮಗೆ ನಾನು ನಿಮ್ಮ ಡೌಟ್ಗಳನ್ನ ಕ್ಲಾರಿಫೈ ಮಾಡ್ತೀನಿ. ಓಕೆ, ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ ಸೆಷನ್. ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್.